ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಚಿತ್ರದುರ್ಗ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತೋಟಗಾರಿಕೆ ಇಲಾಖೆ ಹಾಗೂ ಜಿಲ್ಲಾ ತೋಟಗಾರಿಕೆ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ 33ನೇ ಫಲಪುಷ್ಪ ಪ್ರದರ್ಶನ ಜರುಗಿತು. ತೋಟಗಾರಿಕೆ ಇಲಾಖೆಯ ಆವರಣದಲ್ಲಿ ಇದೇ ದಿನಾಂಕ 20ರಿಂದ 22ರವರೆಗೆ 3 ದಿನಗಳ ಕಾಲ ಆಯೋಜಿಸಲಾಗಿರುವ ಫಲಪುಷ್ಪ ಪ್ರದರ್ಶನದಲ್ಲಿ ನಗರದ ಸಾರ್ವಜನಿಕರು ಪಾಲ್ಗೊಂಡು ಸಂಭ್ರಮಿಸಿದರು. ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದ ಜಿ ಸವಿತಾರವರ ಮಾರ್ಗದರ್ಶನದಲ್ಲಿ ಆಯೋಜನೆಗೊಂಡಿರುವ ಈ ಫಲಪುಷ್ಪ ಪ್ರದರ್ಶನವು ಚಿತ್ರದುರ್ಗ ಜಿಲ್ಲೆಯ ಸಾಂಸ್ಕೃತಿಕ ವೈಭವ ಸೇರಿದಂತೆ ವಿವಿಧ ತೋಟಗಾರಿಕಾ ಬೆಳೆಗಳ ಕುರಿತು ಆಸಕ್ತರಿಗೆ ಮಾಹಿತಿ, ಪ್ರಾತ್ಯಕ್ಷಿಕೆ ನೀಡುವುದರ ಜೊತೆಗೆ ವಿಶೇಷ ಆಕರ್ಷಣೆಗಳನ್ನು ಒಳಗೊಂಡಿದೆ. ಜಿಲ್ಲೆಯ ಸಾಂಸ್ಕೃತಿಕ ರಾಯಭಾರಿ ಚಿತ್ರ ಸಾಹಿತಿ ಬಿಎಲ್ ವೇಣೂರವರ ಸಾಧನೆಗಳ ಕುರಿತು ಸ್ತಬ್ಧ ಚಿತ್ರ ನಿರ್ಮಾಣ ಮಾಡಿ ಅವರ ಸಾಂಸ್ಕೃತಿಕ ಬದುಕನ್ನು ಪ್ರತಿಬಿಂಬಿಸಲಾಗಿದೆ. ವಿಶೇಷವಾಗಿ ನಿರ್ಮಿಸಲಾಗಿರುವ ನಾಯಕನಹಟ್ಟಿ ಶ್ರೀ ತಿಪ್ಪೇರುದ್ರಸ್ವಾಮಿಯವರ ಹೊರಮಠ ಮತ್ತು ಒಳಮಠದ ಪ್ರತಿರೂಪಗಳು ನೋಡುಗರನ್ನು ಆಕರ್ಷಿಸುತ್ತಿವೆ. ನಮ್ಮ ಚಿತ್ರದುರ್ಗ ಎಂಬ ಸೆಲ್ಫಿ ಪಾಯಿಂಟ್ ನಿರ್ಮಿಸಿದ್ದು, ಅದರ ಮುಂದೆ ಸೆಲ್ಫಿ ತೆಗೆದುಕೊಳ್ಳಲು ವೀಕ್ಷಕರು ಮುಗಿಬೀಳುತ್ತಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಿ ಸುಧಾಕರ್ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ವೇಳೆ ಹಲವು ಗಣ್ಯರು, ತೋಟಗಾರಿಕೆ ಇಲಾಖೆಯ ವಿವಿಧ ಸ್ತರದ ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಚಿತ್ರ ಸಾಹಿತಿ ಬಿಎಲ್ ವೇಣೂರವರು ಈ ಕಾರ್ಯಕ್ರಮಕ್ಕೆ ಭೇಟಿ ನೀಡಿ ತಮ್ಮದೇ ಸಾಂಸ್ಕೃತಿಕ ಜೀವನಯಾನದ ಪ್ರಾತ್ಯಕ್ಷಿಕೆಯನ್ನು ನೋಡಲು ಅತ್ಯಂತ ಉತ್ಸಾಹದಿಂದ ತಮ್ಮವರೊಂದಿಗೆ ಆಗಮಿಸಿದ್ದರು. ಈ ಫಲಪುಷ್ಪ ಪ್ರದರ್ಶನವು ವಿವಿಧ ರೀತಿಯ ಆಕರ್ಷಕ ಚಿತ್ರಣಗಳೊಂದಿಗೆ ಸಾರ್ವಜನಿಕರನ್ನು ಆಕರ್ಷಿಸುವಲ್ಲಿ ಯಶಸ್ವಿಯಾಯಿತು. ಫಲಪುಷ್ಪ ಪ್ರದರ್ಶನವನ್ನು ಸುತ್ತು ಹಾಕಿ ಬಂದವರು ಮಾನಸಿಕವಾಗಿ ಪ್ರಫುಲ್ಲರಾಗಿದ್ದರು. ಪ್ರತಿ ವರ್ಷ ವಿಶೇಷವಾಗಿ ಜರುಗುವ ಈ ಕಾರ್ಯಕ್ರಮವು ಬರೀ ಜಿಲ್ಲಾ ಕೇಂದ್ರಕ್ಕೆ ಮಾತ್ರ ಸೀಮಿತವಾಗದೆ ಪ್ರತಿ ತಾಲೂಕಿನಿಂದಲೂ ಕೂಡ ವೀಕ್ಷಕರನ್ನು ಆಕರ್ಷಿಸುವಂತೆ ಮುನ್ನಡೆಯಲಿ ಎಂಬುದು ಜಿವಿ ಟಿವಿಯ ಆಶಯವಾಗಿದೆ. ಈ ದಿನ ನಮ್ಮ ಜಿಲ್ಲಾಡಳಿತದಿಂದ ಇವತ್ತು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಫಲಪುಷ್ಪ ಪ್ರದರ್ಶನ ಬಹಳ ವಿಶೇಷವಾಗಿದೆ. ವಿಶೇಷವಾಗಿ ನಮ್ಮ ಜಿಲ್ಲೆಯ ಆರಾಧ್ಯ ದೈವ ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿಯನ್ನ ಮೂರ್ತಿಯನ್ನ ಬಹಳ ಅದ್ಭುತವಾಗಿ ನಿರ್ಮಾಣ ಆಗಿದೆ. ಜೊತೆಗೆ ಅನೇಕ ಜಾತಿಯ ವಿವಿಧ ಫಿಶರೀಸ್ ಮೀನುಗಳನ್ನು ಸಹ ಬಹಳ ಆಕರ್ಷಕವಾಗಿರ್ತಕ್ಕಂಥ ಮೀನುಗಳನ್ನು ಸಹ ಇಲ್ಲಿ ಸಂಗ್ರಹಣೆ ಮಾಡಿ ಸುಮಾರು 25,000 ತಳಿಗಳನ್ನ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಹಲವಾರು ಹೊಸ ಸಸಿಗಳನ್ನ, ಹೂವುಗಳನ್ನು ಕೂಡ ಬಹಳ ಆಕರ್ಷಕವಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿ ನಮ್ಮ ಒನಕೆ ಓಬವ್ವನ್ ಮಾಡಿದ್ದಾರೆ. ಮೈಸೂರಿನ ಸಾಲು ಮರದ ತಿಮ್ಮಕ್ಕ, ನಮ್ಮ ಜಿಲ್ಲೆಯ ಪ್ರಸಿದ್ಧ ಸಾಹಿತಿ ಬಿಎಲ್ ವೇಣು ಅವರ ಕೃತಿಯನ್ನ ಬಹಳ ಚೆನ್ನಾಗಿ ಮಾಡಿದ್ರು. ಈ ರೀತಿಯಾಗಿ ಪ್ರತಿ ವರ್ಷಕ್ಕಿಂತ 50 ವರ್ಷ ಚೆನ್ನಾಗಿ ಬಂದಿದೆ. ಅನೇಕ ಮಳಿಗೆಗಳನ್ನು ಕೂಡ ಸ್ಥಾಪನೆ ಮಾಡಿದೆ. ಎಲ್ರಿಗೂ ನಮಸ್ಕಾರ. ನಮ್ಮ ಚಿತ್ರದುರ್ಗ ಜಿಲ್ಲೆ ತೋಟಗಾರಿಕೆ ಇಲಾಖೆ ವತಿಯಿಂದ ಫೆಬ್ರವರಿ 20ರಿಂದ 22ರವರೆಗೆ 3 ದಿನಗಳ ಕಾಲ ಫಲಪುಷ್ಪ ಪ್ರದರ್ಶನವನ್ನು ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ಆಯೋಜಿಸಲಾಗಿರುತ್ತದೆ. ಈ ಬಾರಿ 33ನೇ ಫಲಪುಷ್ಪ ಪ್ರದರ್ಶನ ಇದಾಗಿರುತ್ತದೆ. ಈ ಬಾರಿ ವಿಶೇಷವಾಗಿ ನಮ್ಮ ಚಳ್ಳಕೆರೆ ತಾಲೂಕಿನ ಜಗತ್ ಪ್ರಸಿದ್ಧವಾದಂತಹ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಯ ದೇವಸ್ಥಾನವನ್ನು ನಾವು ಹೂಗಳ ಅಲಂಕಾರದಿಂದ ಮಾಡಲಾಗಿರುತ್ತದೆ. ಹಾಗೆಯೇ ನಮ್ಮ ವೇಣು, ನಮ್ಮ BL ವೇಣು, ನಮ್ಮ ಚಿತ್ರದುರ್ಗದ ಕಲಾವಿದರು, ಅವ್ರದ್ದು ಕೂಡ ಮಾಡಿದ್ದೀವಿ. ಈ ವರ್ಷ ತುಂಬ ಸ್ಮರಿಸ್ತಕ್ಕಂಥ ಸಾಲುಮರದ ತಿಮ್ಮಕ್ಕ ಅವರನ್ನು ಕೂಡ ಮಾಡಿದ್ದೀವಿ. ಈಗ ಸ್ಪೋರ್ಟ್ಸಿಗೆ ತಗೊಂಡ್ರೆ ಎಲ್ಲ ಚಾಂಪಿಯನ್ಸ್ದು ಕೂಡ ನಾವು ಕಲ್ಲಂಗಡಿ ಹಣ್ಣಲ್ಲಿ ಕೆತ್ತನೆ ಮಾಡಿದ್ದೀವಿ, ವೆಜಿಟೇಬಲ್ ಕಾರ್ವಿಂಗ್ ಅಂತ ಕರಿತೀವಿ. ವಿಶೇಷವಾಗಿ ಈ ಬಾರಿ ಜಾನೂರ್ ಆರ್ಟ್ಸ್ ಅಂತೇಳಿ ತೆಂಗಿನ ಗರಿಯಿಂದ
ಮಾಡಿರ್ತಕ್ಕಂಥ ಒಂದು ಕಲೆಯನ್ನು ಪ್ರದರ್ಶಿಸಿದ್ದೀವಿ. ಅಲ್ಲದೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಲಾವಿದರು ಮತ್ತು ಶಾಲೆಯ ಮಕ್ಕಳು ಪೇಂಟಿಂಗ್ ಮಾಡಿರೋವಂಥದ್ದನ್ನು ಕೂಡ ಪ್ರದರ್ಶಿಸ್ತೀವಿ. ಮತ್ತು ಎಲ್ಲ ತೋಟಗಾರಿಕೆ ಬೆಳೆ, ಕೃಷಿ ಬೆಳೆಗೆ ತುಂಬ ಅನುಕೂಲ ಮತ್ತು ಇಳುವರಿಯನ್ನು ಹೆಚ್ಚಿಸಲಿಕ್ಕೆ ಉಪಯೋಗ ಆಗೋಂತಹ ಜೇನು ಕೃಷಿಯನ್ನು ಸಹ ಮಾಡಿದ್ದೀವಿ. ವಿವಿಧ 75 ಸಾವಿರಕ್ಕಿಂತಲೂ ಹೆಚ್ಚಿನ ವಿವಿಧ ಬಗೆಯ ಹೂಗಳಿಂದ ನಾವು ಈ ಬಾರಿ ಎತ್ತಿನ ಗಾಡಿ ಟಾಂಗೋ ಮಾಡಿದ್ದೀವಿ. ಐ ಲವ್ ಚಿತ್ರದುರ್ಗ ಒಂದು ಮಾಡಿದ್ದೀವಿ. ಆನೆಯ ಒಂದು ಚಿತ್ರಣವನ್ನು ಮಾಡಿದ್ದೀವಿ. ಅಲ್ಲದೆ ನಾವು ಇಕೆಬನ ಅಂತೇಳಿ ಹೂಗಳಿಂದ ಜೋಡಣೆ ಮಾಡಿದ್ದೀವಿ. ಅಲ್ಲದೆ ರೈತರು ಕೂಡ ಬೆಳೆದಂತಹ ಹಣ್ಣು ಹೂವು ತರಕಾರಿಗಳನ್ನು ಕೂಡ ಪ್ರದರ್ಶನಕ್ಕೆ ಇಡಲಾಗುತ್ತಿದೆ. ಎಲ್ಲ ರೈತರಿಗೂ ಕೂಡ ನಾವು ಈ ಬಾರಿ ಬಹುಮಾನವನ್ನು ಪ್ರದರ್ಶಿಸ್ತೀವಿ. ಅಲ್ಲದೆ 68ಕ್ಕೂ ಹೆಚ್ಚಿನ ಮಳಿಗೆಗಳು ನೋಂದಾಯಿಸ್ತಿದ್ದಾರೆ. ಇದರಲ್ಲಿ ರೈತರಿಗೆ ಅನುಕೂಲವಾದಂತಹ ತರಕಾರಿ ಬೀಜಗಳು, ಸಸಿಗಳು, ಔಷಧಿಗಳು ಮತ್ತು ಮಿಷಿನರೀಸ್ಗಳು ಕೂಡ ಎಲ್ಲ ಸ್ಟಾಲಲ್ಲಿ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಎಲ್ಲ 6 ತಾಲೂಕಿನ ರೈತ ಬಾಂಧವರು ಹಾಗೂ ನಗರದ ನಾಗರಿಕರು ಕೂಡ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಬೇಕು ಅಂತೇಳಿ ಈ ಮೂಲಕ ಕೋರಿಕೊಳ್ಳಲಾಗ್ತಿದೆ. ನಮಸ್ಕಾರ. ಇದು 3 ದಿನಗಳ ಕಾಲ ನಡೆಯುತ್ತೆ. ಇದರಲ್ಲಿ ಯಾವುದು ಕೂಡ ಪ್ರವೇಶ ಶುಲ್ಕ ಇಲ್ಲ, ಫ್ರೀ. ಎಲ್ಲರಿಗೂ ನಮಸ್ಕಾರ. ದಿನಾಂಕ 20, 21, 22 ಒಟ್ಟು 3 ದಿನಗಳ ಕಾಲ ಚಿತ್ರದುರ್ಗ ಜಿಲ್ಲಾ ತೋಟಗಾರಿಕೆ ಆವರಣದಲ್ಲಿ ಫಲ ಮತ್ತು ಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿದೆ. ಎಲ್ಲ ಸಾರ್ವಜನಿಕರಿಗೂ, ರೈತರಿಗೂ, ಮಕ್ಕಳಿಗೂ ಉಚಿತವಾಗಿರುತ್ತದೆ. ಸೊ ಈ ವರ್ಷ ವಿಶೇಷವಾಗಿ ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿ ಒಳಮಠ ಮತ್ತು ಹೊರಮಠದ ಒಂದು ಕಾನ್ಸೆಪ್ಟ್ ಮಾಡಿದ್ದೀವಿ. ಸೊ ಮಾಡಿದಷ್ಟು ನೀಡು ಭಿಕ್ಷೆಯನ್ನು ಒಂದು ನಾಣ್ಣುಡಿ, ಅಂದಿಗೂ ಇಂದಿಗೂ ಎಂದೆಂದಿಗೂ ಸಾರ್ವಕಾಲಿಕ ಶ್ರೇಷ್ಠ. ಅದು ಅಂದರೆ ಮಾಡಿದಷ್ಟು ನೀಡು ಭಿಕ್ಷೆ ಅನ್ನಂತಂದರೆ ಧರ್ಮ ಕರ್ಮ ಒಟ್ಟಿಗೆ ಇರುತ್ತೆ, ಅಂದರೆ ನಾವು ಮಾಡುವ ಕೆಲಸಗಳಲ್ಲಿ ನಿಂತಿರುತ್ತೆ ಅಂತೇಳಿ. ಸೊ ಆ ಥೀಮನ್ನು ನಾವು ಈ ವರ್ಷದ ವಿಶೇಷವಾಗಿ ಮಾಡಿದ್ದೀವಿ. ನಂತರ ಟಾಂಗಾ ಇದೆ. ನಂತರ ವಿಶೇಷವಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಯವರಂಥ ಡಾಕ್ಟರ್ BL ವೇಣು ಸರ್ ಅವರ ಒಂದು ಕಲಾಕೃತಿ, ಅವರು ನಿರ್ದೇಶನ ಅಂದರೆ ಸಾಹಿತ್ಯ, ಸಂಗೀತ, ಕತೆ, ಚಿತ್ರಕಥೆಗಳೆಲ್ಲ ಮಾಡಿರೋಂತಹ ರಾಜ್ಯ, ಕೇಂದ್ರ ಸಾಹಿತ್ಯ ಅಕಾಡೆಮಿಗಳೆಲ್ಲ ಅವ್ರದ್ದು ಪ್ರತಿಬಿಂಬಿಸ್ತಾ ಇದ್ದೀವಿ. ಅವ್ರು ಮುಖ್ಯವಾಗಿ ಅಮೃತಗಳಿಗೆ, ಒಲವಿನ ಉಡುಗೊರೆ, ಪರಾಜಿತ ಇನ್ನು ಅನೇಕ ಫಿಲ್ಮ್ ಬೇಸ್ಡ್ ಕಥೆಗಳು ಸುಮಾರು 100ಕ್ಕೂ ಅಧಿಕ ದಿನಗಳೆಲ್ಲ ಓಡಿದ್ದಾವೆ. ಸೊ ಅವರು ಮುಖ್ಯವಾಗಿ ಅವರಿಂದ ಸಿಕ್ಕಿರುವಂಥ ಆ ಲೈಫ್ ಅಂತಂದರೆ ವಿಷ್ಣುವರ್ಧನ್ಗಿರ್ಬೋದು, ಅಂಬರೀಷ್ಗಿರ್ಬೋದು, ವಜ್ರಮುನಿಗಿರ್ಬೋದು, ಇವನ್ ಚರಣ್ ರಾಜ್ ಅವ್ರಿಗೂ ಸಹ ಒಳ್ಳೆ ಲೈಫ್ ಸಿಕ್ಕಿದೆ. ಅಂದರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯ ನೆಲ, ಜಲ, ಈ ಮಣ್ಣಿನ ವಾಸನೆ ನಮ್ಮ ಡಾಕ್ಟರ್ BL ವೇಣು ಸರ್ ಅವರು ರಾಜ್ಯಕ್ಕೆ, ದೇಶಕ್ಕೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ತಗೊಂಡೋಗಿದ್ದಾರೆ. ಸೊ ಮಕ್ಕಳಿಗೆ ಅಕ್ವೇರಿಯಂ ಇದೆ, ರಂಗೋಲಿ ಸ್ಪರ್ಧೆ ಇದೆ. ಈ ಸರಿ ವಿಶೇಷವಾಗಿ ನಾವು ಸ್ಯಾಂಡ್ ಆರ್ಟ್ ಇದೆ. ಸೊ ಮೈಸೂರಿನ ಗೌರಿ ಅಂತೇಳಿ ಬಂದಿದ್ದಾರೆ. ಸೊ ಒಂಟಿಕಲ್ಲು ಬಸವಣ್ಣ ಮತ್ತು ಒನಕೆ ಓಬಂದು ಕಾನ್ಸೆಪ್ಟ್ ಇದೆ. ಅದಾದಮೇಲೆ ಜೇನು ನೊಣಗಳ ಇಂಪಾರ್ಟೆನ್ಸು ತಿಳಿಸುವಂತಹ ಒಂದು ವಿಶೇಷ ಕಲಾಕೃತಿಗಳಿದ್ದಾವೆ. ಸೊ ಈ ವರ್ಷದ ವಿಶೇಷಗಳಂತಂದರೆ ಜಾನೂರ್ ಹಾರ್ಟ್ಸು, ಈ ಇಂಡೋನೇಷ್ಯಾದಲ್ಲಿ ಸೊ ತೆಂಗಿನ ಗರಿಗಳು ಅಂದರೆ ಬಿಳಿ ಮತ್ತು ಅದು ಹಳದಿ ಮತ್ತು ಹಸಿರು ವರ್ಣದ ಗರಿಗಳನ್ನು ಮಾಡಿ ವಿಶೇಷವಾಗಿ ಆಕೃತಿಗಳನ್ನು ಮಾಡ್ತಾರೆ, ಅದನ್ನು ಮಾಡಿದ್ದೀವಿ. ತದನಂತರ ಇಕೆಬನ, ಡಚ್ಚು, ಈ ಥರದ್ದೆಲ್ಲ ಈ ವರ್ಷ ವಿಶೇಷವಾಗಿದ್ದಾವೆ. ಇದ್ರ ಜೊತೆಯಲ್ಲಿ ಬಾನ್ಸೋ ಇದೆ. ನಂತರ ವಿವಿಧ ಅಲಂಕಾರಿಕ ಗಿಡಗಳೆಲ್ಲ ಇದ್ದಾವೆ. ಸೊ ಒಟ್ಟಾರೆ ಆಮೇಲೆ ಹಿಂದೆಂದೂ ಮಾಡದಂತಹ ಐ ಲವ್ ಯು ಚಿತ್ರದುರ್ಗ ಅಂತ ಒಳ್ಳೆ ಕಾನ್ಸೆಪ್ಟ್. ಅದು ಎಲ್ಲರಿಗೂ ಸೆಲ್ಫಿ ತಗೊಳೋದಕ್ಕೆ ಅವಕಾಶ ಇದೆ. ಸೊ ಇದ್ರ ಜೊತೆಯಲ್ಲಿ ಸುಮಾರು 1 ಲಕ್ಷಕ್ಕೂ ಅಧಿಕ ವಿವಿಧ ಜಾತಿಯ ಹೂವಿನ ಗಿಡಗಳನ್ನು ಹಾಕಿದ್ದೀವಿ. ಮತ್ತು ಒಂದು ಪುಣೆ, ಊಟಿ, ಬೆಂಗಳೂರು ಮತ್ತು ಚಿಕ್ಕಮಗಳೂರಿನ ತಂದಿರುವಂಥ ಸಸ್ಯಗಳಿದ್ದಾವೆ. ಸ್ಥಳೀಯವಾಗಿ ಬೆಳೆದಿರುವಂಥ ಸಸ್ಯಗಳು ಸಹ ಇದ್ದಾವೆ. ಸೊ ಒಟ್ಟಾರೆ ಹೇಳೋದಾದರೆ ಈ ವರ್ಷದಲ್ಲಿ ವಿಶೇಷವಾಗಿ ಮಧ್ಯ ಕರ್ನಾಟಕ ಭಾಗದಲ್ಲಿರುವಂಥ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾವು ವಿಶೇಷವಾಗಿ ಕಳೆದ 32 ಫಲಪುಷ್ಪ ಪ್ರದರ್ಶನಕ್ಕಿಂತ ವಿಶೇಷವಾಗಿ ಬಹಳಷ್ಟು ಥೀಮ್ಗಳು ಇಟ್ಕೊಂಡು ಮಾಡಿದ್ವಿ. ಎಲ್ಲ ಸಾರ್ವಜನಿಕರು ಬಂದು ವಿಶೇಷವಾಗಿ ಮಕ್ಕಳಿಂದ ಹಿಡಿದು ಇವನ್ನು ಹಿರಿಯರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ಮನಸ್ಸಿಗೆ ಹಿತವನ್ನು ಕೊಡುವಂತಹ ಸನ್ನಿವೇಶಗಳಿದ್ದಾವೆ, ಕಲಾಕೃತಿಗಳಿದ್ದಾವೆ, ವಿಚಾರಗಳಿದ್ದಾವೆ, ಆಚಾರಗಳಿದ್ದಾವೆ.
ದಯಮಾಡಿ ಎಲ್ಲರೂ ಬಂದು 3 ದಿನ ಎಂಜಾಯ್ ಮಾಡಿ ಎಲ್ಲ ಸ್ಟ್ರೆಸ್ಗಳಿಂದ ದೂರ ಆಗ್ರಿ. ಸೊ ಜಸ್ಟ್ ಇನ್ನೊಂದು ಅಂತಂದರೆ ಇತಿಹಾಸ ನಾವು ನೋಡೋದಾದರೆ ಈವ್ ಮತ್ತು ಆಡಮ್ದು ನಾವು ಕೇಳಿರ್ಬೋದು. ಸ್ಟಾರ್ಟಿಂಗ್ ಅಂದರೆ ಜೀವನ ಸ್ಟಾರ್ಟ್ ಆಗಿದ ಮುಂತ ಈವ್ ಮತ್ತು ಆಪಲ್ ತಿಂತಾರೆ ಅಂತ ಒಂದು. ಆಮೇಲೆ ಈ ನಾಗರಿಕತೆ ಅಂತ ತಗೊಂಡಾಗ ಈ ಗೆಡ್ಡೆ ಗೆಣಸುಗಳು ತಿಂದಿದ್ವು ಅಂತೇಳಿ. ಅಂದರೆ ತೋಟಗಾರಿಕೆ ಎಷ್ಟು ಪ್ರಾಚೀನ ಅಂತೇಳಿದರೆ ಸೊ ಅತ್ಯಂತ ಪ್ರಾಚೀನವಾದದ್ದು ತೋಟಗಾರಿಕೆ. ಅದಾದ ನಂತರ ಈ ರಾಜರು ಮಹಾರಾಜರು ದಿವಾನರಿಗೆ ಇತ್ತು. ತೋಟಗಾರಿಕೆಯ ಮುಖಾಂತರ ಸಾಮಾನ್ಯ ಜನಗಳಿಗೂ ಸಹ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಸಿಗುವಂತಹ ಇದನ್ನೆಲ್ಲ ಮಾಡ್ತಾಯಿದ್ವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲಾವಣ್ಯ. ನಾನು ತೋಟಗಾರಿಕೆ ಪದವಿಯನ್ನು ಮಾಡಿದ್ದೀನಿ. ಇಲ್ಲಿ ನಮ್ಮ ಚಿತ್ರದುರ್ಗದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಫಲಪುಷ್ಪ ಪ್ರದರ್ಶನವನ್ನು ಆರ್ಗನೈಸ್ ಮಾಡಿದ್ದಾರೆ. ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಇಲ್ಲಿ ಸಿಟಿನಲ್ಲಿರೋರಿಗೆಲ್ಲ ಈ ಥರ ಫ್ರೂಟ್ಸು ಮತ್ತು ವೆಜಿಟೇಬಲ್ಸು ಫ್ಲವರ್ಸ್ ಬಗ್ಗೆ ಎಲ್ಲ ಡಿಸ್ಪ್ಲೇ ಆಗಿರಲಿ, ಏನಾದ್ರು ಒಂದು ಇದು ಮಾಡ್ತಿದ್ರೆ ಅವರಿಗೂ ಒಂದು ರಿಕ್ರಿಯೇಷನ್ ಚೆನ್ನಾಗಿ ಅನಿಸುತ್ತೆ. ನೋಡಲಿಕ್ಕಾಗಲಿ ಈ ಸಿಟಿ ಒಳಗಡೆ ಒಂದು ಚಿಕ್ಕ ಪರಿಸರನ ಎಂಜಾಯ್ ಮಾಡಲಿಕ್ಕಾಗಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಫ್ಲವರ್ಸ್ನ ಅರೇಂಜ್ಮೆಂಟ್ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾವುದೋ ಒಂದು ಎತ್ತಿನ ಗಾಡಿ ಆಗಿರ್ಬೋದು, ಇಲ್ಲ ಫ್ಲವರ್ದು ಫೌಂಟೇನ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಮತ್ತು ಅಲ್ಲಿ ಮುಂದೆಗಡೆ ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ ಎಲ್ಲ ವೆರೈಟೀಸ್ ಇದರಲ್ಲಿ ಯಾವ್ಯಾವ ಇಳುವರಿ ಚೆನ್ನಾಗಿ ಬಂದಿರೋದೆಲ್ಲನೂ ಡಿಸ್ಪ್ಲೇ ಮಾಡಿದ್ದಾರೆ. ಅದು ಕೆಲವೊಬ್ಬರು ರೈತರಿಗೆ ಹೆಲ್ಪ್ ಆಗುತ್ತೆ. ಅಂದರೆ ಈಗ ಇಲಾಖೆಯಿಂದ ಇನ್ಫಾರ್ಮೇಷನ್ ಕೊಟ್ಟಾಗುತ್ತೆ ಯಾವ ಬೆಳೆಯಿಂದ ಅವರು ಯಾವ ವೆರೈಟಿನ ಹಾಕಿದರೆ ಇಳುವರಿನ ಹೆಚ್ಚಾಗಿ ಪಡಿಬೋದು ಅಂತಂದು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ನೋಡೋಕ್ಕೆಲ್ಲ ತುಂಬ ಖುಷಿ. ನನ್ನ ಹೆಸರು ಮಮತಾ ನೇರ್ಲಿಗೆ ಅಂತ. ಇವತ್ತು ನಾವು ನಮ್ಮ ಚಿತ್ರದುರ್ಗ ನಗರದ 33ನೇ ಫಲಪುಷ್ಪ ಪ್ರದರ್ಶನ ಉದ್ಘಾಟನೆ ಆಗ್ತಾ ಇದೆ. ತುಂಬ ಚೆನ್ನಾಗಿ ಫ್ಲವರ್ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ. ಈ ಸತಿ ಹೂವಲ್ಲಿ ಚಾರಿಯೇಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಹಾಗೆ ಇವಾಗ ಇನ್ನೊಂದು ವಾರದಲ್ಲಿ ತಿಪ್ಪೇರುದ್ರಸ್ವಾಮಿ ರಥೋತ್ಸವ ಆಗ್ತಾ ಇದೆ. ಅದರ ಒಂದು ಸ್ಮರಣಾರ್ಥವಾಗಿ ತಿಪ್ಪೇರುದ್ರಸ್ವಾಮಿಯ ಒಳಮಠ ಹೊರಮಠನ ಒಂದು ಮಾಡಿದ್ದಾರೆ. ಹಾಗೆ ಐ ಲವ್ ಚಿತ್ರದುರ್ಗ ಅನ್ನುವಂಥ ನಮ್ಮ ಚಿತ್ರದುರ್ಗ ಅನ್ನುವಂಥ ಫೋಟೋ ಬೂತ್ ಕೂಡ ಮಾಡಿದ್ದಾರೆ ಹೂವಲ್ಲಿ. ತುಂಬ ಚೆನ್ನಾಗಿ ಒಳ್ಳೆ ವೆರೈಟಿಯ ಹೂವುಗಳನ್ನೆಲ್ಲ ಜೋಡಿಸಿ ತುಂಬ ಕಲಾತ್ಮಕವಾಗಿ ಮಾಡಿದ್ದಾರೆ. ಹಾಗೆ BL ವೇಣು ಅವ್ರಿಗೂ ಕೂಡ ಡೆಡಿಕೇಟ್ ಮಾಡಿ ಅವರ ಒಂದು ಮೂರ್ತಿಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ನಮ್ಮ ಚಿತ್ರದುರ್ಗದ ಜನತೆ ಎಲ್ಲರೂ ಬಂದು ಈ ಕಾರ್ಯಕ್ರಮದ